ಇನ್ನು ಹುಬ್ಬಳ್ಳಿಯಲ್ಲಿ ನಡೆದ ಯುವತಿ ಅಂಜಲಿ ಅಂಬಿಗೇರ ಭೀಕರ ಹತ್ಯೆ ಪ್ರಕರಣದಲ್ಲಿ ಕರ್ತವ್ಯ ಲೋಪದ ಅಡಿಯಲ್ಲಿ ಇಬ್ಬರು ಪೊಲೀಸರ ಅಮಾನತಾಗಿದೆ. ಬೆಂಡಿಗೇರಿ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಇಬ್ಬರನ್ನೂ ಕೂಡ ಎಸ್ಪಿ ರೇಣುಕಾ ಸುಕುಮಾರ್ ಅಮಾನತು ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಸಿಬಿ ಚಿಕ್ಕೋಡಿ ಅವರನ್ನು ಕೂಡ ಸಸ್ಪೆಂಡ್ ಮಾಡಿ ಆದೇಶ, ಜೊತೆಗೆ ವುಮೆನ್ ಹೆಡ್ ಕಾನ್ಸ್ಟೇಬಲ್ ರೇಖಾ ಹಾವರಡ್ಡಿಯರನ್ನು ಕೂಡ ಸಸ್ಪೆಂಡ್ ಮಾಡಿ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತೇನು ಅಂಜಲಿಯ ಒಂದು ಭೀಕರ ಹತ್ಯೆ ನಡೆದಿತ್ತು, ಇದಕ್ಕೆ ಒಂದು ವಾರದ ಹಿಂದೆನೆ ಆರೋಪಿ ಗಿರೀಶ್ನಿಂದ ನನ್ನ ಮೊಮ್ಮಗಳಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಅವರ ಅಜ್ಜಿ ಅಂದ್ರೆ ಅಂಜಲಿ ಅವರ ಅಜ್ಜಿ ಗಂಗಮ್ಮ ದೂರನ್ನ ಕೊಟ್ಟಿದ್ರು. ಆದ್ರೆ ಬೆಂಡಿಗೇರಿ ಠಾಣೆ ಪೊಲೀಸರು ಸರಿಯಾಗಿ ಈ ಒಂದು ದೂರಿಗೆ ಸ್ಪಂದಿಸಲೇ ಇಲ್ಲ. ಆಯ್ತು ನೋಡ್ಕೊಳ್ಳೋಣ ಬಿಡಿ ಅಂತ ಹೇಳಿ ಒಂದು ಉಡಾಫಿಯ ಉತ್ತರವನ್ನ ಕೊಟ್ಟು ಅವರು ಅಜ್ಜಿನ ವಾಪಸ್ ಕಳಿಸಿದ್ರು. ಆದ್ರೆ ಇವತ್ತು ಕರೆಕ್ಟ್ ಆಗಿ ಒಂದು ವಾರದ ನಂತರ ಇವತ್ತು ಅಂಜಲಿಯ ಹತ್ಯೆ ನಡೆದಿದೆ, ಭೀಕರ ಹತ್ಯೆ. ಹಾಗೂ ಆರೋಪಿ ಒಂದು ವಾರದ ಹಿಂದೆ ಒಂದು ಬೆದರಿಕೆಯನ್ನ ಹಾಕಿದ್ನೋ ಅದೇ ಗಿರೀಶ್ನಿಂದ ಇವತ್ತು ಭೀಕರವಾಗಿ ಅಂಜಲಿ ಹತ್ಯೆಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪದ ಅಡಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಅವರು ಇನ್ಸ್ಪೆಕ್ಟರ್ ಸಿಬಿ ಚಿಕ್ಕೋಡಿ ಹಾಗೂ WHC ಅಂದ್ರೆ ವುಮೆನ್ ಹೆಡ್ ಕಾನ್ಸ್ಟೇಬಲ್ ರೇಖಾ ಹಾವರೆಡ್ಡಿರನ್ನ ಸಸ್ಪೆಂಡ್ ಮಾಡಿ ಬೆಂಡಿಗೆರೆ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ವುಮೆನ್ ಹೆಡ್ ಕಾನ್ಸ್ಟೇಬಲ್ ಇಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿ ಒಂದು ಆದೇಶವನ್ನ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ನೇಹಾ ಹತ್ಯೆ ಪ್ರಕರಣದ ನಂತರ ಹುಬ್ಬಳ್ಳಿ ಧಾರವಾಡ ನಗರವನ್ನ ಬೆಚ್ಚಿ ಬೀಳಿಸಿದಂತಹ ಮತ್ತೊಂದು ಪ್ರಕರಣ ನಡೆದಿರೋದು. ಇದು ಕೂಡ ಪ್ರೀತಿಗೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಒಂದು ಪ್ರಕರಣ ಅಂತ ವರದಿಗಳು ಹೇಳಿ ಬರ್ತಾ ಇವೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಾರದ ಹಿಂದೆನೆ ಆರೋಪಿ ಗಿರೀಶ್ ಆಕೆಗೆ ಅಂದ್ರೆ ಅಂಜಲಿಗೆ ಬಂದು ಒಂದು ಬೆದರಿಕೆಯನ್ನ ಹಾಕ್ತಾನೆ. ನೇಹಾ ರೀತಿಯಲ್ಲಿ ನಿನ್ನೂ ಕೂಡ ಚುಚ್ಚಿ ಸಾಯಿಸ್ತೀನಿ, ಚುಚ್ಚಿ ಕೊಲ್ತೀನಿ ಅಂತ ಹೇಳಿ ಒಂದು ಬೆದರಿಕೆ ಹಾಕ್ತಾನೆ. ಯಾವಾಗ ಒಂದು ಬೆದರಿಕೆ ಹಾಕ್ತಾನೋ ಆಗ ಅಂಜಲಿಯ ಅಜ್ಜಿ ಬೆಂಡಿಗೇರಿ ಠಾಣೆಗೆ ಬಂದು ಇನ್ಸ್ಪೆಕ್ಟರ್ಗೆ ದೂರನ್ನ ಕೊಡ್ತಾರೆ. ನನ್ನ ಮೊಮ್ಮಗಳಿಗೆ ಜೀವ ಬೆದರಿಕೆ ಇದೆ, ದಯವಿಟ್ಟು ಆಕೆಗೆ ರಕ್ಷಣೆಯನ್ನ ಕೊಡಿ, ಆಕೆಯನ್ನ ಕಾಪಾಡಿ ಅಂತ ಕೇಳ್ಕೊಳ್ತಾರೆ. ಆದರೆ ಅಜ್ಜಿ ಬಂದಿದ್ರು ಕೂಡ ಒಂದು ಕನಿಷ್ಠ ಪಕ್ಷ ಆ ದೂರನ್ನ ತೆಗೆದುಕೊಂಡು ಕ್ರಮ ಕೈಗೊಳ್ಳೋದು ಬಿಟ್ಟು ಉಡಾಫಿಯನ್ನ ಹಾರಿಕೆ ಉತ್ತರವನ್ನ ಕೊಟ್ಟು ಅಜ್ಜಿಯನ್ನ ವಾಪಸ್ ಕಳಿಸ್ತಾರೆ. ಅದಾಗಿ ಒಂದು ವಾರದ ನಂತರ ಇವತ್ತು ಅಂಜಲಿಯ ಭೀಕರ ಹತ್ಯೆ ನಡೆದಿರೋದು ಹುಬ್ಬಳ್ಳಿ ನಗರದಲ್ಲಿ. ಇಲ್ಲ, ಅವರು ಸ್ಟೇಷನ್ಗೆ ಬಂದಿರೋದು ಹೌದು. ಸ್ಟೇಷನ್ಗೆ 22ನೇ ತಾರೀಕು ಬಂದು ಹೋಗಿದ್ದಾರೆ. ಅದು ಯಾವ ವಿಚಾರವಾಗಿ ಬಂದಿದ್ದಾರೆ ಅದರ ಬಗ್ಗೆ ಎಂಕ್ವೈರಿ ಮಾಡೋಕ್ಕೆ DCP ಕ್ರೈಮ್ ಅವರಿಗೆ ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ. ನಮ್ಮ ಪೊಲೀಸ್ ಇವರು ಏನು ಅವ್ರ ಕಂಪ್ಲೇಂಟ್ ಬಂದಿತ್ತು ಸ್ಟೇಷನ್ಗೆ ಏನು ನೋಡಿಬಿಟ್ಟು ಅದರ ಪ್ರಕಾರ ವಿಚಾರಣೆ ನಡೆಸಿ ಸೂಕ್ತ ಕ್ರಮ, ಕಠಿಣ ಕ್ರಮ ಜರುಗಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.